ಸ್ನೇಹಿತರೆ, ಇಡೀ ಪ್ರಪಂಚ ಯುದ್ಧದ ಭಯದಲ್ಲಿದೆ. ಯಾವಾಗ ನಿಲ್ಲುತ್ತಪ್ಪ ಅಂತ ಹೇಳಿ ಮಾರ್ಕೆಟ್ ಎಲ್ಲ ಬೀಳ್ತಾ ಇದೆ. ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆ. ತೆಹರಾನ್ ಕಂಟ್ರೋಲ್ ಕಳ್ಕೊಂಡು ಪ್ರತೀಕಾರದ ಹೆಸರಲ್ಲಿ ಇರಾನ್ ಸೇನೆ ಹುಚ್ಚೆದ್ದು ಕುಣಿತಾ ಇದೆ. ಏನೋ ಕಡೆ ಪ್ರಪಂಚದ ಲೈಫ್ ಲೈನ್ ಆಗಿರೋ ಹಾರ್ಮೋಸ್ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮೋಸ್ ಕಂಪ್ಲೀಟ್ ಬಂದಾಗಿದೆ. ಆದ್ರೊಂದು ವಿಚಿತ್ರ ಸತ್ಯ ಗೊತ್ತಾ ಸ್ನೇಹಿತರೆ, ಇಲ್ಲಿ ಸ್ಫೋಟಕಗಳು ಬಿದ್ದಷ್ಟು ವಾಷಿಂಗ್ಟನ್ ಅಲ್ಲಿ ಮತ್ತು ನ್ಯೂಯಾರ್ಕ್ನ ಮಾರ್ಕೆಟ್ನಲ್ಲಿ ಕೆಲವರು ಶಾಂಪೇನ್ ಬಾಟಲ್ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಜನ ಪ್ರಾಣ ಕಳ್ಕೊಳ್ತಾ ಇದ್ರೆ ಅಲ್ಲಿ ಕೆಲವರು ಕುಣಿದು ಕುಪ್ಪಳಿಸ್ತಿದ್ದಾರೆ. ಯಾಕಂದ್ರೆ ಯುದ್ಧ ಅನ್ನೋದು ಅಮೆರಿಕ ಪಾಲಿಗೆ ಒಂದು ಬಿಸ್ನೆಸ್ ತರ. ಹಿಸ್ಟ್ರಿನೇ ಇದೆ ಅಮೆರಿಕಾಗ ಥರದ್ದು. ಅದು ಲಕ್ಷಾಂತರ ಕೋಟಿ ರೂಪಾಯಿನ ಬಿಸ್ನೆಸ್. ಇರಾನ್ ಇರ್ಬೋದು, ಯುಕ್ರೇನ್ ಇರ್ಬೋದು ಅಥವಾ ಗಾಜಾ ಇರ್ಬೋದು, ಹೆಸರುಗಳು ಚೇಂಜ್ ಆಗ್ತವೆ, ಆದರೆ ಗೇಮ್ ಪ್ಲಾನ್ ಅದೇ. ಯುದ್ಧ ಅಮೆರಿಕಾಗೆ ಬರೀ ದುಡ್ಡು ಮಾಡಕ್ಕಂತಲ್ಲ, ಇಡೀ ಜಗತ್ತಿನಾದ್ಯಂತ ಪ್ರಾಬಲ್ಯವನ್ನ ತೋರಿಸೋಕೆ, ತಾನು ಬಿಗ್ ಡ್ಯಾಡಿ ಅಂತ ತೋರಿಸ್ಕೊಳ್ಳೋಕೆ, ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಅಂತ ಹೇಳಿ ಎಲ್ಲರನ್ನ ಹೆದರಿಸ್ಲಿಕ್ಕೆ, ಮೆಸೇಜ್ ಪಾಸ್ ಮಾಡೋಕ್ಕೆ. ಈಗ ನೋಡಿ, 2 ತಿಂಗಳಲ್ಲಿ 2 ವಿಕೆಟ್ ತೆಗೆದ್ರು. ಫಸ್ಟಿಗೆ ವೆನೆಜುವೆಲಾ ಅಧ್ಯಕ್ಷನನ್ನು ಒಳ್ಳೆ ನಾಯಿ ಮರಿ ಹೇಳ್ಕೊಂಡು ಹೋಗಿ ಜೈಲಲ್ಲಿ ಹಾಕಿಟ್ಕೊಂಡಿದ್ದಾರೆ ಅಧ್ಯಕ್ಷನನ್ನು. ಖಾಮಿನೈಯನ್ನು ಮುಟ್ಟಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದು ಆ ಖಾಮಿನೈಯನ್ನು ಎತ್ತಿಬಿಟ್ಟಾಗಿದೆ. ಇವಾಗ ಏನಾಗುತ್ತೆ, ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಒಂದ್ಸಲಿ ಬೆನ್ನು ಮೂಳೆಯಲ್ಲಿ ಅಲುಗಾಟ ಆಗಿರುತ್ತೆ, ಒಂದ್ಸಲಿ ಕಂಪನಗಳು ಇದ್ದಿರ್ತವೆ. ನೆಕ್ಸ್ಟ್ ಅಮೆರಿಕ ಇಂಥದ್ದು ಬೇಕು, ಇಂಥದ್ದು ಆಗಬೇಕು ಅಂತ ಹೇಳಿ ಯಾರಿಗಾರು ಆದೇಶ ಕೊಟ್ಟರೆ ಅಥವಾ ಹಠ ಹಿಡಿದ್ರೆ ನೇರ ಆಗಲ್ಲ ಅಂತ ಹೇಳ್ತಿದ್ದವರು ಕೂಡ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡ್ತಾರೆ. ಇವ್ರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಥಿಂಕ್ ಮಾಡ್ತಾರೆ. ಇದು ಅಮೆರಿಕದ ಇಂಟೆನ್ಷನ್ಸ್. ಸೊ ಸ್ನೇಹಿತರೆ, ಈ ವರದಿಯಲ್ಲಿ ಅಮೆರಿಕಾಗೋ ಫಿನಾನ್ಷಿಯಲ್ ಲಾಭ ಮತ್ತು ಇನ್ಫ್ಲೂಯೆನ್ಸ್ನ ವಿಚಾರದಲ್ಲಿ ಆಗೋ ಲಾಭ ಎಲ್ಲವನ್ನ ನಾವು ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಮೊದಲನೇ ಲಾಭ ಸ್ನೇಹಿತರೆ, ದಿ ವಾರ್ ಮಷೀನ್. ಪ್ರಪಂಚದಲ್ಲಿ ಯಾವುದೇ ಬಿಸ್ನೆಸ್ ನಡಿಬೇಕು ಅಂದ್ರೆ ಅಲ್ಲಿ ಡಿಮಾಂಡ್ ಇರಬೇಕು ಅಲ್ವಾ? ಹಾಗಿದ್ರೆ ಅಮೆರಿಕದ ಅತಿ ದೊಡ್ಡ ಬಿಸ್ನೆಸ್ ಯಾವುದು? ಶಸ್ತ್ರಾಸ್ತ್ರಗಳನ್ನು ಮಾರೋದು, ವೆಪನ್ಸ್ ಮಾರೋದು. ಆ ಬಿಸ್ನೆಸ್ ನಡಿಬೇಕು ಅಂದ್ರೆ ಏನ್ ಬೇಕು? ಯುದ್ಧ ಬೇಕೇ ಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶೇರ್ ಮಾರ್ಕೆಟ್. ಫೆಬ್ರವರಿ 28ಕ್ಕೆ ಯುದ್ಧ ಎಸ್ಕಲೇಟ್ ಆಯಿತು. ಅದಾದ ತಕ್ಷಣ ಮಾರ್ಚ್ 1ಕ್ಕೆ ಅಮೆರಿಕದ ಮಾರ್ಕೆಟ್ ಓಪನ್ ಆದಾಗ ಏನಾಯಿತು ಗೊತ್ತಾ? ಲಾಕ್ಹೀಡ್ ಮಾರ್ಟಿನ್, ರೇಥಿಯಾನ್, ನಾರ್ಥ್ರಾಪ್ ಗ್ರಮನ್ ಈ ಕಂಪನಿಗಳ ಶೇರ್ಸ್ ರಾಕೆಟ್ ತರ ಮೇಲಕ್ಕೆ ಹೋಯಿತು. 2022ರಲ್ಲಿ ಯುಕ್ರೇನ್ ಯುದ್ಧ ಶುರುವಾದಾಗಲೂ ಹೀಗೆ ಆಗಿತ್ತು. 2023ರಲ್ಲಿ ಇಸ್ರೇಲ್ ಗಾಜಾ ಯುದ್ಧದ ಟೈಮ್ನಲ್ಲೂ ಕೂಡ ಹೀಗೆ ಆಗಿತ್ತು. ಈಗ 2026ರಲ್ಲಿ ಇರಾನ್ ಸರತೆ. ಈ ಕಂಪನಿಗಳೆಲ್ಲ ಯಾರು ಗೊತ್ತಾ? ಅಮೆರಿಕದ ಅತಿ ದೊಡ್ಡ ಶಸ್ತ್ರಾಸ್ತ್ರ ತಯಾರಕರು ಇವರೆಲ್ಲ. ಈಗ ಇರಾನ್ ಮೇಲೆ ಬೀಳ್ತಾ ಇರೋ ಮಿಸೈಲ್, ಇಸ್ರೇಲ್ ಬಳಸ್ತಾ ಇರೋ ಡ್ರೋನ್ಸ್, ಡಿಫೆನ್ಸ್ ಸಿಸ್ಟಮ್ಸ್, ಇದೆಲ್ಲದರ ಹಿಂದೆ ಮೇಡ್ ಇನ್ USA ಅನ್ನೋದಿದೆ. ಇಸ್ರೇಲ್ ಸ್ವಂತನೂ ಮಾಡ್ಕೊಳ್ತಾರೆ, ಬಟ್ ಅಮೆರಿಕದ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಯುದ್ಧ ನಡೀಬೇಕು ಅಂದ್ರೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾಗೆ ದಿನವೂ ಸಾವಿರಾರು ಮಿಸೈಲ್ ಬೇಕು. ಆ ಮಿಸೈಲ್ಗಳನ್ನ ಸಪ್ಲೈ ಮಾಡುತ್ತೆ ಅಮೆರಿಕ. ನೀವು ಡೇಟಾ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ಬೋದು. 2020ರಿಂದ 2024ರವರೆಗೆ 4 ವರ್ಷಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ಮಾರಾಟ ಆದ ಆಯುಧಗಳಲ್ಲಿ ಅಮೆರಿಕದ ಪಾಲು ಎಷ್ಟು % ಇರ್ಬೋದು? ರಫ್ ಗೆಸ್ ಮಾಡಿ. ಟೋಟಲ್ ಜಗತ್ತಲ್ಲಿ ಆಗಿರೋ ಆಯುಧ ವ್ಯಾಪಾರದಲ್ಲಿ ಪ್ರಪಂಚದಾದ್ಯಂತ ಲಾಸ್ಟ್ 4 ಇಯರ್ಸಲ್ಲಿ ಅಥವಾ 2020ರಿಂದ 2024 ನಡುವಿನ ಡೇಟಾ ಇದು. ಎಷ್ಟು % ಒಂದು ರಾಷ್ಟ್ರ ಕೊಟ್ಟಿರ್ಬೋದು? 43% ಸ್ನೇಹಿತರೆ. 2ನೇ ಸ್ಥಾನದಲ್ಲಿರೋ ಫ್ರಾನ್ಸ್ ಬರೀ 9.6%ನಲ್ಲಿದೆ. ಅಮೆರಿಕದ ಹತ್ರಕ್ಕೂ ಬೇರೆ ಯಾರೂ ಇಲ್ಲ. ಕೇವಲ 2024ರ ಒಂದೇ ವರ್ಷದಲ್ಲಿ ಅಮೆರಿಕದ ಫಾರಿನ್ ಮಿಲಿಟರಿ ಸೇಲ್ಸ್ FMS $117.9 ಬಿಲಿಯನ್ ದಾಟಿದೆ. ನಮ್ಮ ದೇಶದ GST ಇನ್ಕಮ್ ಏನಿದೆ ಅದಕ್ಕಿಂತಲೂ ಜಾಸ್ತಿ ಅಮೌಂಟ್ ಇದು. ಯುದ್ಧ ಭೂಮಿ ಟೆಸ್ಟಿಂಗ್ ಲ್ಯಾಬ್. ಇಲ್ಲೊಂದು ಇನ್ವೆಂಟರಿ ರೊಟೇಷನ್ ಅನ್ನೋ ಕಾನ್ಸೆಪ್ಟ್ ಕೆಲಸ ಮಾಡುತ್ತೆ. ಅಂದರೆ ಹಾಲಿನ ಪಾಕೆಟ್ ಮೇಲೆ ಎಕ್ಸ್ಪೈರಿ ಡೇಟ್ ಇರುತ್ತಲ್ಲ, ಹಾಗೆ ಸ್ಫೋಟಕಗಳಿಗೂ ಇರುತ್ತೆ. ಅಮೆರಿಕದ ಗೋದಾಮುಗಳಲ್ಲಿ ಹಳೆ ಸ್ಟಾಕ್ ಮಿಸೈಲ್ಗಳು ರಾಶಿ ಬಿದ್ದಿರ್ತವೆ. ಅದನ್ನು ಹಾಗೆ ಇಟ್ಕೊಂಡ್ರೆ ಮೇಂಟೆನೆನ್ಸ್ ಖರ್ಚು, ಹಾಗೆ ವೇಸ್ಟ್ ಕೂಡ ಆಗುತ್ತೆ. ಎಲ್ಲಿ ತಾನೋ ಇಟ್ಕೊಂಡು ಡಮ್ಮನ್ಸೋಣ ಅದನ್ನು. ಅದ್ರ ಬದಲಿಗೆ ಎಲ್ಲಾದ್ರೂ ಕಡೆ ಯುದ್ಧ ಮಾಡೋಕ್ಕೆ ಅವಕಾಶ ಸಿಗುತ್ತಾ? ಸ್ಫೋಟಕಗಳು ಖಾಲಿ ಆದಂಗೂ ಆಯಿತು, ಅದು ವೇಸ್ಟೂ ಆಗೋದಿಲ್ಲ ಆವಾಗ. ಜೊತೆಗೆ ಅದರಿಂದ ಏನಾದರೂ ಕೂಡ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನ ಗೇನ್ ಮಾಡ್ಬೋದಾ ಅನ್ನೋ ಸ್ಟ್ರಾಟಜಿಯನ್ನು ಅಮೆರಿಕ ಮಾಡುತ್ತೆ. ಹಾಗೆ ಒಂಥರ ಈ ಯುದ್ಧ ಭೂಮಿಗಳು ಅಮೆರಿಕದ ಲೈವ್ ಲ್ಯಾಬ್ ಇದ್ದ ಹಾಗೆ. ಲ್ಯಾಬ್ನಲ್ಲಿ ಟೆಸ್ಟ್ ಮಾಡೋಕ್ಕೂ ಯುದ್ಧಗಳಲ್ಲಿ ಟೆಸ್ಟ್ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ಯುಕ್ರೇನ್ ಮತ್ತು ಗಾಜಾದಲ್ಲಿ ಅಮೆರಿಕ ತನ್ನ ಹೊಸ AI ಡ್ರೋನ್ಸ್, ಲೇಸರ್ ವೆಪನ್ಸ್ ಮತ್ತು ಹೈಪರ್ಸಾನಿಕ್ ಟೆಕ್ನಾಲಜಿಯನ್ನು ಟೆಸ್ಟ್ ಮಾಡ್ತಾ ಇದೆ. ಅದು ಅಲ್ಲಿ ಸಕ್ಸಸ್ ಕಂಡ್ರೆ ಅದಕ್ಕೆ ಬ್ಯಾಟಲ್ ಪ್ರೂವನ್ ಅನ್ನೋ ಸೀಲ್ ಸಿಗುತ್ತೆ. ಆಗ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಕ್ಯೂ ನಿಂತು ಖರೀದಿ ಮಾಡ್ತಾರೆ. ನೀವು ಅಲ್ಲಿ ಬಳಸಿದ್ರಲ್ಲ, ಚೆನ್ನಾಗಿ ಎಫೆಕ್ಟ್ ಆಗಿತ್ತು ರೀ, ಇದು ಕೊಡಿ, ನಮಗೂ ಕೊಡಿ ಅಂತ ಹೇಳಿ ಅವ್ರು ಹೇಳಿದ ರೇಟ್ಗೆ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತಾರೆ. HIMARS ಮಿಸೈಲ್ ವಿಚಾರದಲ್ಲಿ ಇದೇ ಆಗಿದ್ದು. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ಎಲ್ಲ 50 ರಾಜ್ಯಗಳಲ್ಲೂ ಡಿಫೆನ್ಸ್ ಫ್ಯಾಕ್ಟ್ರೀಸ್ ಇವೆ. ಲಕ್ಷಾಂತರ ಜನರಿಗೆ ಜಾಬ್ ಕೊಡ್ತಾ ಇದ್ದಾವೆ ಅಮೆರಿಕದಲ್ಲಿ ಈ ಶಸ್ತ್ರಾಸ್ತ್ರ ತಯಾರಿಕೆಯ ಕಂಪನಿಗಳು. ಯುದ್ಧ ನಿಂತು ಹೋದರೆ ಆರ್ಡರ್ಸ್ ಕಮ್ಮಿ ಆಗುತ್ತೆ, ಅಮೆರಿಕದಲ್ಲಿ ಫ್ಯಾಕ್ಟ್ರಿ ಮುಚ್ಚುತ್ತೆ, ನಿರುದ್ಯೋಗ ಆಗುತ್ತೆ. ಆವಾಗ ಅಮೆರಿಕದಲ್ಲಿ
ಪೊಲಿಟಿಕಲಿ ಇದು ದೊಡ್ಡ ಇಶ್ಯೂ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ಅಮೆರಿಕದಲ್ಲಿ ಡಿಫೆನ್ಸ್ ಲಾಬಿ ತುಂಬಾ ಹೆವಿ ಇದೆ. ಹೆವಿ ದುಡ್ಡು ಖರ್ಚು ಮಾಡ್ತಾರೆ ಡಿಫೆನ್ಸ್ ಕಂಪನಿಗಳು ಲಾಬಿ ಮಾಡೋಕ್ಕೆ, ಅವ್ರಿಗೆ ಬೇಕಾಗಿರೋ ಥರ ಅಮೆರಿಕ ಸರ್ಕಾರ ನಡ್ಕೊಳ್ಳಿ ಅಂತ ಹೇಳಿ. ಒಂದು ಡೇಟಾ ನೋಡಿ, 2025 ಒಂದು ವರ್ಷದಲ್ಲಿ ವಾಷಿಂಗ್ಟನ್ನಲ್ಲಿ ಈ ಡಿಫೆನ್ಸ್ ಕಂಪನಿಗಳು ಅಮೆರಿಕ ರಾಜಧಾನಿಯಲ್ಲಿ ಲಾಬಿ ಮಾಡೋಕೆ ಖರ್ಚು ಮಾಡಿರೋ ದುಡ್ಡು ಎಷ್ಟು ಗೊತ್ತಾ? $293 ಮಿಲಿಯನ್. ಎಣ್ಣೆ ಆಟ. ಎರಡನೇ ಅತಿ ದೊಡ್ಡ ಸ್ಟ್ರಾಟಜಿ ಎನರ್ಜಿ ಕಿಂಗ್ ಆಗೋದು, ಜಗತ್ತನ್ನು ಕಂಟ್ರೋಲ್ ಮಾಡೋದು. ಅಮೆರಿಕ ಗೊತ್ತು, ಪ್ರಪಂಚದ ಕಂಟ್ರೋಲ್ ಇರೋದು ಎನರ್ಜಿಯಲ್ಲಿ. ಸದ್ಯಕ್ಕೆ ಎನರ್ಜಿಯ ಫಾರ್ಮ್ ಏನೇ ಎಲೆಕ್ಟ್ರಿಸಿಟಿ ಅಂದರೂ ಕೂಡ, ರಿನ್ಯೂವೇಬಲ್ಸ್ ಅಂದರೂ ಕೂಡ, ಗ್ರೀನ್ ಎನರ್ಜಿ ಅಂದರೂ ಕೂಡ ಸದ್ಯಕ್ಕೆ ಜಗತ್ತು ನಡೀತಿರೋದೇ ಫಾಸಿಲ್ ಫ್ಯೂಲ್ ಮೇಲೆ, ಮುಖ್ಯವಾಗಿ ಆಯಿಲ್ ಆ್ಯಂಡ್ ಗ್ಯಾಸ್ ಮೇಲೆ. ಇಲ್ಲಿ ಅಮೆರಿಕದ ಪ್ಲ್ಯಾನ್ ಸಿಂಪಲ್ ಇದೆ, ಕಾಂಪಿಟೇಟರ್ಸ್ ಕಾಲನ್ನು ಮುರಿ ಆಮೇಲೆ ನಿನ್ನ ಪ್ರಾಡಕ್ಟ್ನ ದುಬಾರಿ ಬೆಲೆಗೆ ಮಾರುವಂತ. ಇದು ಅರ್ಥ ಆಗಬೇಕು ಅಂದರೆ ನಾವು 4 ವರ್ಷ ಹಿಂದಕ್ಕೆ ಹೋಗಿ ಹಿಸ್ಟ್ರಿ ನೋಡಬೇಕು. ಮೊದಲು ಯುಕ್ರೇನ್ ಯುದ್ಧ ಆಯಿತು, ರಷ್ಯಾದ ಅಗ್ಗದ ಗ್ಯಾಸ್ ಯುರೋಪ್ಗೆ ಹೋಗೋದು ಬಂದಾಯಿತು. ಈಗ ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆ, ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಇದೆ, ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳು ಹೋಗೋಕೆ ಭಯ ಪಡ್ತಿವೆ. ಸೊ ಯುರೋಪ್ ಮತ್ತು ಏಷ್ಯಾ ರಾಷ್ಟ್ರಗಳಿಗೀಗ ಗ್ಯಾಸ್ ಬೇಕು, ಆಯಿಲ್ ಬೇಕು. ದಿಕ್ಕ್ಯಾರು? ಬನ್ನಿ ನಾನು ಕೊಡ್ತೀನಿ, ಅಥವಾ ನನ್ನ ಕಂಟ್ರೋಲಲ್ಲಿ ನಾನು ಹೇಳಿದಂಗೆ ಕೇಳೋ ರಾಷ್ಟ್ರಗಳಿಂದ ಪರ್ಚೇಸ್ ಮಾಡ್ಕೊಳ್ಬೇಕಾದ್ರೆ ಅಂತ ಹೇಳುತ್ತೆ ಅಮೆರಿಕ. ರಷ್ಯಾದ ಹತ್ರ ಖರೀದಿ ಮಾಡಿಬಿಡಿ ಅಂತ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕ್ತು. ವೆನೆಜುವೆಲಾದಲ್ಲಿ ಮರ್ಡರನ್ನು ಹೊತ್ಕೊಂಡು ಹೋಗಿ ವೆನೆಜುವೆಲಾವನೆಗೆ ಅಮೆರಿಕ ಕಂಟ್ರೋಲ್ ಮಾಡ್ತಿದೆ. ಇಷ್ಟು ವರ್ಷ ವೆನೆಜುವೆಲಾದಲ್ಲಿ ತಗೊಳಂಗೆ ಇಲ್ಲ ಅಂತ ಬಂದ್ ಮಾಡಿದ್ರು. ಈಗ ಅಲ್ಲಿ ಬೇಕಾದ್ರೆ ತಗೊಳ್ಳಿ, ಮಡೂರ ಹೊತ್ಕೊಂಡ್ಬಂದಿದ್ದೀವಿ, ವೆನೆಜುವೆಲಾಗೆ ನಮ್ಮ ಕಂಟ್ರೋಲ್ನಲ್ಲಿ ನಾವು ಹೇಳ್ದಂಗೆ ಕೇಳ್ತಿದ್ದಾರೆ, ಇವಾಗ ಬೇಕಾದ್ರೆ ನೀವು ವೆನೆಜುವೆಲಾದ ಹತ್ರ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಅವ್ರು ಹೇಳ್ದಂಗೆ ಕೇಳೋರಾಗಿರಬೇಕು ಅಷ್ಟೇ, ಇಲ್ಲ ಅಂದರೆ ಅವರಿಗೆ ಅಸ್ತಿತ್ವ ಇಲ್ಲ. ಇರಾನ್ ವಿಚಾರದಲ್ಲೂ ಹಾಗೆ ಆದರೂ ಆಶ್ಚರ್ಯ ಇಲ್ಲ. ನೆಕ್ಸ್ಟ್ ಅವ್ರಿಗೆ ಹೇಳ್ದಂಗೆ ಕೇಳೋ ಸರ್ಕಾರ ಬಂದರೆ ಎಲ್ಲ ಸ್ಯಾಂಕ್ಷನ್ಸ್ ತೆಗೆದು ನೀವು ಆಯಿಲ್ ಮಾರ್ರಿ, ರಿಚ್ ಆಗ್ರಿ ಅಂತ ಹೇಳಿ ಅವಕಾಶ ಮಾಡಿಕೊಡುತ್ತೆ ಅಮೆರಿಕ ಅವರಿಗೆ. ಜೊತೆಗೆ ಸ್ನೇಹಿತರೆ, ಅಮೆರಿಕದಲ್ಲಿ ಗ್ಯಾಸ್ ಪ್ರೈಸ್ ತುಂಬ ಕಮ್ಮಿ ಇದೆ, ಆದರೆ ಅದೇ ಗ್ಯಾಸನ್ನು ಲಿಕ್ವಿಡ್ ಮಾಡಿ LNG ಮಾಡಿ ಹಡಗಲ್ಲಿ ಯುರೋಪ್ಗೆ ತಂದು ದುಪ್ಪಟ್ಟು ಬೆಲೆಗೆ ಮಾರ್ತಾ ಇದ್ದಾರೆ. 2025ರಲ್ಲಿ ಅಮೆರಿಕದ LNG ಎಕ್ಸ್ಪೋರ್ಟ್ 26.5% ಜಾಸ್ತಿ ಆಗಿದೆ. ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ನೀರು ತಂದು ಆರಿಸೋ ಬದಲು ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ತಾರೆ ಇವರು. ರಷ್ಯಾ ಮತ್ತು ಇರಾನ್ ಮಾರ್ಕೆಟ್ನಿಂದ ಹೊರಗೆ ಹೋದರೆ ಆ ಜಾಗವನ್ನು ಅಮೆರಿಕನ್ ಕಂಪನಿಗಳು ಆಕ್ರಮಿಸ್ಕೊಳ್ತಾರೆ. ಅಗೇನ್ ಅಮೆರಿಕದ ಎನರ್ಜಿ ಕಂಪನಿಗಳು, ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪನಿಗಳದ್ದು ಕೂಡ ಹೆವಿ ಇನ್ಫ್ಲೂಯೆನ್ಸ್ ಇದೆ ಸರ್ಕಾರದ ಮೇಲೆ. ಜೊತೆಗೆ ಸ್ನೇಹಿತರೆ, ಗ್ಲೋಬಲ್ ಇನ್ಫ್ಲೂಯೆನ್ಸ್. ಯೋಚನೆ ಮಾಡಿ, ಪ್ರಪಂಚದಲ್ಲಿ ಶಾಂತಿ ಇದ್ರೆ ನ್ಯಾಟೋಗೆ ಏನು ಬೆಲೆ ಇರುತ್ತೆ, ಏನು ಕೆಲಸ ಇರುತ್ತೆ? ಅಮೆರಿಕದ ಮಾತನ್ನು ಯಾರು ಕೇಳ್ತಾರೆ? ಅದಕ್ಕೆ ರಷ್ಯಾ, ಇರಾನ್ ಅಥವಾ ಚೈನಾ ಭೂತವನ್ನು, ವೆನೆಜುವೆಲಾ ಭೂತವನ್ನು ತೋರಿಸಿ ಅವರು ಆಗಾಗ ಯುದ್ಧ ಮಾಡ್ತಾ ಇರಬೇಕು. ನೋಡಿ, ಇರಾನ್ ಇನ್ನಷ್ಟು ದಾಳಿ ಮಾಡುತ್ತೆ, ರಷ್ಯಾ ನುಗ್ಗೇ ಬಿಡುತ್ತೆ, ನಿಮಗೆ ರಕ್ಷಣೆ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ ಅಂತ. ಅಲ್ಲಿ ನೋಡಿ, ಗ್ರೀನ್ಲ್ಯಾಂಡ್ ಅನ್ನೋ ಭೂಮಿಯನ್ನು, ಅಷ್ಟು ದೊಡ್ಡ ದ್ವೀಪವನ್ನು ನುಂಗೋಕೆ ಹೊರಟಿದ್ದಾರೆ. ಏನು ಕಾರಣ ಕೊಡ್ತಿದ್ದಾರೆ? ನಾವು ಬಿಟ್ಟಿಲ್ಲ ಅಂದರೆ ರಷ್ಯಾ, ಚೀನಾ ಇಲ್ಲಿ ಬಂದೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ, ನೀವು ನಮಗೆ ಕೊಟ್ಬಿಡಿ ಜಾಗವನ್ನು, ನಾವು ರಕ್ಷಣೆ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಆ ಕಡೆ ಕೆನಡಾಗಂತೂ ಪುಕ್ಸಡೆ ರಕ್ಷಣೆ ಕೊಡೋಕ್ಕಾಗಲ್ಲ, ಹಂಗೆ ಕೊಡಬೇಕು ಅಂದರೆ ಬನ್ನಿ, ನೀವು ನಮ್ಮ ದೇಶದ 51ನೇ ರಾಜ್ಯ ಆಗಿಬಿಡಿ, ರಾಜ್ಯ ಆಗಿಬಿಟ್ಟು ನೀವು ಆಮೇಲೆ ಅಲ್ಲಿನ ಪ್ರಧಾನಮಂತ್ರಿ, ಅಮೆರಿಕದ ಒಂದು ಗವರ್ನರ್ ಆಗಿಬಿಡಿ ಅಂತೆಲ್ಲ ಕಾಲಿಡಿತಾರೆ ಇವರು. ಹಾಗೆ ಸ್ನೇಹಿತರೆ, ಸೌದಿ ಅರೇಬಿಯಾ, ಜಪಾನ್, ಜರ್ಮನಿ ರಾಷ್ಟ್ರಗಳು ಅಮೆರಿಕದಿಂದ ಕೋಟ್ಯಂತರ ರೂಪಾಯಿ ಕೊಟ್ಟು ಶಸ್ತ್ರಾಸ್ತ್ರ ಪರ್ಚೇಸ್ ಮಾಡ್ತಿರೋದು. ಈಗ ನೋಡಿ, ಇರಾನ್ ವಾರ್ ಹೆಸರಲ್ಲಿ ಅಮೆರಿಕ ಮಿಡಲ್ ಈಸ್ಟ್ನಲ್ಲಿ ಪರ್ಮನೆಂಟ್ ಆಗಿ ಬಂದು ಕೂತಿದೆ. ಮುಂಚೆನೂ ಇತ್ತು ಆಲ್ರೆಡಿ. ಅವರೆಲ್ಲ ಕಡೆ ಕತಾರ್, ಬಹ್ರೈನ್, UAEನಲ್ಲಿ ಅಮೆರಿಕದ ಬೇಸ್ಗಳಿವೆ. ಇರಾನ್ ಹೇಳ್ದಂಗೆ ಕೇಳ್ತಾ ಇರಲಿಲ್ಲ. ಸದ್ದಾಮ್ ಹುಸೇನ್ ಟೈಮ್ನಲ್ಲಿ ಕುಟ್ಟಿ ಪುಡಿ ಮಾಡಿ ಸದ್ದಾಮ್ ಹುಸೇನ್ನ ನೇತ್ ಹಾಕಿದ್ದು ಕೂಡ ಆಯಿತು. ಇರಾನ್ ಒಂದು ಗಟ್ಟಿಮುಟ್ಟಾಗಿ ಅಮೆರಿಕದ ವಿರುದ್ಧ ನಿಂತ್ಕೊಂಡಿತ್ತು ಸೆಟದು. ಅಲ್ಲಿ ಅವರನ್ನ ಕೂಡ ಈಗ ಅಲ್ಲಿನ ಟಾಪ್ ಲೀಡರ್ಶಿಪ್ ಅನ್ನ ಖಾಮೆನೈ ಆ್ಯಂಡ್ ಟೀಮ್ ಅನ್ನೇ ಎಲಿಮಿನೇಟ್ ಮಾಡಿದೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು. ಅಗೇನ್ ಇಲ್ಲಿ ಅಮೆರಿಕದ ಇನ್ಫ್ಲೂಯೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಈ ಭಾಗದಲ್ಲಿ. ಈಗ ಏನು, ಚೈನಾವನ್ನು ಕಂಟ್ರೋಲ್ ಮಾಡೋಕೆ ತೈವಾನ್ ಮತ್ತು ಫಿಲಿಪೈನ್ಸ್ನಲ್ಲಿ ಬೇಸ್ ಮಾಡಿಟ್ಕೊಂಡಿದ್ದಾರೆ, ಇನ್ನೂ ಕೂಡ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅಧಿಕೃತ ಲೆಕ್ಕದ ಪ್ರಕಾರ ಪ್ರಪಂಚದ 49 ರಾಷ್ಟ್ರಗಳಲ್ಲಿ ಅಮೆರಿಕದ 128 ಮಿಲಿಟರಿ ಬೇಸಸ್ ಇವೆ. ಆದರೆ ಸ್ವತಂತ್ರ ವರದಿಗಳ ಪ್ರಕಾರ ಸಣ್ಣ ಪುಟ್ಟ ಬೇಸ್ಗಳನ್ನೆಲ್ಲ ಸೇರಿಸಿದರೆ ಪ್ರಪಂಚದ 80ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಅಮೆರಿಕದ 750ಕ್ಕೂ ಅಧಿಕ ಮಿಲಿಟರಿ ಕ್ಯಾಂಪ್ಗಳಿವೆ. ಇವರು ಸೇನೆ ಮಾಡೋದು ದೇಶ ಕಾಯಕಲ್ಲ, ಜಗತ್ತಿನಾದ್ಯಂತ ಎಲ್ಲರನ್ನ ಹದ್ದುಬಸ್ತಲ್ಲಿಡಕ್ಕೆ. ಡಾಲರ್ ದರ್ಬಾರ್. ಇದು ಡಾಲರ್ ಟ್ರ್ಯಾಪ್. ಪ್ರಪಂಚದಲ್ಲಿ ಎಲ್ಲೇ ಯುದ್ಧ ನಡೆಯಲಿ ಜನರಿಗೆ ಮೊದಲು ನೆನಪಾಗೋದು ಸೇಫ್ಟಿ. ಶೇರ್ ಮಾರ್ಕೆಟ್ ಬೀಳುತ್ತೆ, ಬೇರೆ ರಾಷ್ಟ್ರಗಳ ಕರೆನ್ಸಿಗಳು ವೀಕ್ ಆಗ್ತವೆ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ತಮ್ಮ ದುಡ್ಡನ್ನು ಕಾಪಾಡ್ಕೊಳ್ಳೋಕೆ ಎಲ್ಲಿಗೆ ಬರ್ತಾರೆ? ಅಮೆರಿಕನ್ ಡಾಲರ್ ಹತ್ರ. ಯುದ್ಧ ಜೋರಾದಷ್ಟು ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಇದನ್ನ ಡಾಲರ್ ಸ್ಮೈಲ್ ಥಿಯರಿ ಅಂತಾರೆ. ಕಳೆದ 4 ದಿನಗಳಲ್ಲಿ US ಡಾಲರ್ ಇಂಡೆಕ್ಸ್ 99 ಪಾಯಿಂಟ್ಸ್ಗೆ ಜಂಪ್ ಆಗಿದೆ. ಚಿನ್ನದ ಬೆಲೆ ಇರೋದು ಕಾಮನ್, ಸೇಫ್ಟಿ ಅಂತ ಹೇಳಿ, ಪ್ರಿಷಿಯಸ್ ಮೆಟಲ್ಸ್ ಅಂತ ಹೇಳಿ, ಚಿನ್ನ ಬೆಳ್ಳಿ ಎಲ್ಲ. ಆದರೆ ಅಮೆರಿಕ ಯುದ್ಧ ಮಾಡ್ತಾ ಇದ್ರು ಜನ ಅಮೆರಿಕದ ಡಾಲರ್ ಮೇಲೆ ನಂಬಿಕೆ ತೋರಿಸ್ತಾರೆ ಅಂದರೆ ಯೋಚನೆ ಮಾಡಿ ನೀವು. ಸೊ ಪ್ರಪಂಚ ಎಲ್ಲಿ ತನಕ ಭಯದಲ್ಲಿರುತ್ತೋ, ಆ ಭಯಕ್ಕೆ ನಾನೇ ಸೂತ್ರಧಾರ, ನನ್ನ ಕೈಯಲ್ಲೇ ಚಾಟಿ ಇರುತ್ತೋ ಅಲ್ಲಿ ತನಕ ನಾನೇ ಕಿಂಗ್, ನನ್ನ ಡಾಲರೇ ಕಿಂಗ್ ಮೇಕರ್ ಅಂತ ಅಮೆರಿಕ ಅಂದ್ಕೊಂಡಿದೆ. ಇದೇ ಕಾರಣಕ್ಕೆ ಅಮೆರಿಕ ಎಷ್ಟೇ ಸಾಲ ಮಾಡಿದ್ರು, ಎಷ್ಟೇ ನೋಟ್ ಪ್ರಿಂಟ್ ಮಾಡಿದ್ರು ತಗೊಂಡು ಇಟ್ಕೊಳ್ಳೋಕೆ ಜನ ಇದ್ದೇ ಇರ್ತಾರೆ. ಅವರ ಎಕಾನಮಿ ಬಿದ್ದು ಹೋಗಲ್ಲ. ಯಾಕಂದರೆ
ಕೃತಕವಾಗಿ ಡಿಮಾಂಡ್ ಸೃಷ್ಟಿ ಮಾಡೋದು ಹೇಗೆ ಅನ್ನೋದು ಅಮೆರಿಕಕ್ಕೆ ಚೆನ್ನಾಗಿ ಗೊತ್ತು ತನ್ನ ಕರೆನ್ಸಿಗೆ. ಇಡೀ ವಿಶ್ವದ ರಿಸರ್ವ್ ಕರೆನ್ಸಿ ಅರ್ಧಕ್ಕರ್ಧ ಜಗತ್ತಿನಾದ್ಯಂತ ಇರೋದು ಡಾಲರ್ಸ್ ಅಲ್ಲೇ. ಎಲ್ಲರೂ ಡಾಲರ್ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ. ಇವರು ಪ್ರಿಂಟ್ ಹೊಡೆದಷ್ಟು ಕೂಡ ಹೊಡೆಯೋದು ಇವರೇ, ಕಟ್ಟೋದು ಇವರೇ. 5ನೇ ಮತ್ತು ಕೊನೆಯ ಲಾಭ, ಇದನ್ನ ನಾವು ದಿ ಗ್ರೇಟ್ ಅಮೆರಿಕನ್ ಸ್ಕ್ಯಾಮ್ ಅಂತಾನೆ ಕರಿಬಹುದು. ಅದೇ ರೀಕನ್ಸ್ಟ್ರಕ್ಷನ್ ಮಾಫಿಯಾ. ಇರಾಕ್ ಯುದ್ಧ ನೆನಪಿಸ್ಕೊಳ್ಳಿ. 2003ರಲ್ಲಿ ಅಮೆರಿಕ ಮೊದಲು ಇರಾಕ್ ಮೇಲೆ ಬಾಂಬ್ ಹಾಕಿ ಎಲ್ಲವನ್ನ ಧ್ವಂಸ ಮಾಡ್ತು. ಆಮೇಲೆ ಅಯ್ಯೋ ಪಾಪ ನಿಮ್ ದೇಶ ಹಾಳಾಯ್ತು, ಬನ್ನಿ ನಾವೇ ಬಿಲ್ಡಿಂಗ್ ಎಲ್ಲ ನಿಮ್ಗೆ ಕಟ್ಕೊಡ್ತೀವಿ ಅಂತ ಹೇಳಿ ಮುಂದೆ ಬಂದ್ರು. ಆಗ ಇರಾಕ್ ನ ಮತ್ತೆ ಕಟ್ಟೋ ಕಾಂಟ್ರಾಕ್ಟ್ ಸಿಕ್ಕಿದ್ದು ಯಾರಿಗೆ? ಹಾಲಿಬರ್ಟನ್, ಬೆಕ್ಟೆಲ್ ನಂತ ಅಮೆರಿಕನ್ ಕಂಪನಿಗಳಿಗೆ. ಬಿಲಿಯನ್ ಗಟ್ಟಲೆ ದುಡ್ಡನ್ನ ಇರಾಕ್ ಸರ್ಕಾರದಿಂದ ಮತ್ತು ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿಂದ ಮತ್ತು ಮಿತ್ರ ರಾಷ್ಟ್ರಗಳಿಂದ ಕಲೆಕ್ಟ್ ಎಲ್ಲ ಮಾಡಿ ಇವ್ರು ನುಂಗಿದ್ರು. ಈಗ ಇರಾನ್ ವಿಚಾರದಲ್ಲೂ ಸೇಮ್ ಪ್ಲಾನ್ ಇರುತ್ತೆ. ಮೊದಲು ಪೋರ್ಟ್, ಬ್ರಿಡ್ಜ್, ಪವರ್ ಪ್ಲಾಂಟ್ ಎಲ್ಲ ನಾಶ ಮಾಡೋದು. ಯುದ್ಧ ಮುಗಿದ ಮೇಲೆ ಅಲ್ಲಿ ಹೊಸ ಸರ್ಕಾರ ಬಂದ್ರೆ ನಾವು ರಿಪೇರ್ ಮಾಡ್ಕೊಡ್ತೀವಿ ಅಂತ ಹೇಳಿ ದೊಡ್ಡ ಬಿಲ್ ಕಳಿಸೋದು ಅವರಿಗೆ. ಫಸ್ಟ್ ಬ್ರೇಕ್ ಇಟ್, ದೆನ್ ಬಿಲ್ ದೆಮ್ ಟು ಫಿಕ್ಸ್ ಇಟ್. ಸೊ ಸ್ನೇಹಿತರೆ, ಅಮೆರಿಕ ಶಾಂತಿ, ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡಬಹುದು. ಆದರೆ ರಿಯಾಲಿಟಿ ಅಂದ್ರೆ ಅಮೆರಿಕಾಗೆ ಮ್ಯಾನೇಜ್ಡ್ ಕೇಯಾಸ್, ನಿಯಂತ್ರಿತ ಗೊಂದಲ ಬೇಕು ಸರ್ವೈವ್ ಆಗೋಕೆ ಮತ್ತು ಥ್ರೈವ್ ಆಗೋಕೆ ಜಗತ್ತಲ್ಲೇ. ಈ ಬಗ್ಗೆ ನಿಮಗೆ ಏನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿದ ಹಾಗಾಗುತ್ತೆ. ಇದರಿಂದ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.